ಹಲೋ ಸುಗುಣ, ಚೆನ್ನಾಗಿದ್ಯಾನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ. ನೀನು ಚೆನ್ನಾಗಿದೀಯ? ಹ್ಞೂ ನಾನು ಚೆನ್ನಾಗಿದ್ದೀನಮ್ಮ. ನೀನೇನು ಯೋಚನೆ ಮಾಡಬೇಡ, ಉಣ್ಕೊಂಡು ಚೆನ್ನಾಗಿರಂಗ. ಅದು ಯೋಚನೆ ಮಾಡಿದೆ ಆಗಲ್ಲ ಇದೆಲ್ಲನ. ಈಗ ಬಂದಳು ದುರ್ಗಮ್ಮ ಎದ್ದಾಗ ಇಲ್ಲೋಡು ಚಪ್ಪಲಿ ತಗೊಂಡು ಹೊಡೆದು ಹೊರಕ್ಕೆ ನಿಲ್ಲಿಸ್ಯವಳೆ. ಒಳ್ಳೆ ಮಾತನಾಗ ಹೇಳಿದ್ಲು, ಕೇಳಲಿಲ್ಲ. ಅದಕ್ಕೇನೆ ಕಾಲಗಳ ತಗೊಂಡೇನೆ ಸರಿಯಾಗಿ ಕುಟ್ಟಿದ್ದಾಳೆ ಅಲ್ಲ ಹುಡಿನ. ಮತ್ತೆ ಇನ್ನನ ಬೋಡ್ಸ್ನಾಗ ನೀರು ಹಾಕ್ಯಂಡು ಅವನ್ನೇ ಕುಡಿಸ್ಬೇಕಾಗಿತ್ತು. ಬೋಡ್ಸ್ ತಗೊಂಡು ಕುಟ್ಬೇಕಾಗಿತ್ತು ಅವಳನ್ನ. ಕಾಲಾಗ ನಾವು ಬೋರ್ಡ್ ತಗೊಂಡು ಕುಟ್ಟಿದ್ರೆ ಗೊತ್ತಾಗವು. ನಾನೇ ಹೊಸ ಬೂಟ್ಸ್ ಕೊಡಿಸ್ತಿದ್ದೆ ಕಣಮ್ಮ. ಆ ಅಕ್ಕಗೆ ಫೋನ್ ಮಾಡೋಣ ಅಂದ್ಕೊಂಡು, ಅಕ್ಕ ನಾನೇ ಹೊಸ ಬೂಟ್ ಕೊಡಿಸ್ತೀನಿ, ಬೂಟ್ನ ಹೊಡಿಯಕ್ಕ ಅಂತ ಹೇಳೋಣ ಅಂದ್ಕೊಂಡೆ. ಬೇಡಕ್ಕ ಸುಮ್ಮನೆ ಯಾಕೆ ಟೆನ್ಷನ್ ತಾಂತೀಯ ನೀನು ಸುಗುಣ, ಸುಮ್ಮನೆ ನಾನೆಲ್ಲ ಹೇಳಿದ್ದೀನಿ. ಅದಕ್ಕೇನೆ ಇಲ್ಲ ಕಣಕ್ಕ ನಾನು ಬಿಡಲ್ಲ ಅಂತ ಹೇಳವಳೆ. ಇವ ಮನೇನು ಅವಳ ಹೆಸ್ರನಾಗೆ ಐತೆ. ಅದಕ್ಕೇನೆ ಇವಾಗ ಏನು ಮಾಡೋಕ್ಕಾಗಲ್ಲ, ನಾನು ಮನೆಯ ಭಾಗ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲೆಲ್ಲ ಕುತ್ಕೊಂಡಾರು ದೇವಸ್ಥಾನ ತಾಯಿ. ಅದಕ್ಕೇನೆ ಅವನು ಇವಾಗ ಅವಳ ಜೊತೆಗೆ ಇದ್ದಾನೆ. ಯಾರೂ ಇವಾಗ ನ್ಯಾಯ ಹೇಳಕ್ಕೆ ಹೋಗಲ್ಲ. ಯಾರು ಹೋಗ್ತಾರೆ ಇಂಥಕ್ಕೆಲ್ಲ ನ್ಯಾಯ ಹೇಳೋಕ್ಕೆ? ಊಟ ಬಿಟ್ಟಿರೋರು ಯಾರು ಹೇಳ್ತಾರೆ ಹೇಳು? ಯಾರು ಹೇಳಲ್ಲ. ಅದಕ್ಕೇನೆ ಅಲ್ಲೆಲ್ಲ ಕುತ್ಕೊಂಡವ್ರಂತ ದೇವಸ್ಥಾನ ತಾಯಿ. ನೀನೇನೇನು ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿರು ಅಂತ ಹೇಳೋಣ ಅಂತ ಮಾಡಿದೆ. ಅವನ ಬಗ್ಗೆ ತಲೆನೇ ಕೆಡಿಸಬೇಡ, ನೀನು ಬಿಟ್ಟಾಕ್ಬಿಡು, ಸೊತ್ತ ನೆನ್ಕೊಬಿಡು. ಹಂಗೆ ಕಣಮ್ಮ, ನಾನು ಇಲ್ಲಿ ಊರಾಗೆಲ್ಲ ಹಂಗೆ ಹೇಳಿರೋದು. ಇಲ್ಲ ನಾನು ಏನು ತಲೆನೇ ಕೆಡಿಸ್ಕೊಂಡಿಲ್ಲ, ಆಲೆ ಬಿಟ್ಟಾಕಿದ್ದೀನಿ. ಏನೇ ಅಂದ್ರೂ ಆಲೆ ಒಂದಿಟ್ಟು ಚಾನೆ ಹೆಚ್ಕೊಂಡಿದ್ನಲ್ಲ, ಬರುತ್ತೆ ಮನಸ್ನಾಗ. ಏನು ಮಾಡೋಣ, ಇಲ್ಲಿ ಯಾರ್ಯಾರಕ್ಕೆ ಹೇಳಿರಿ ಊರಾಗೆ ಹೊಸ್ತೆಲ್ಗೆ ಹೋಗ್ಯವನೆ ಅಂತ ಹೇಳಿ ಆಲೆ ಬರಬಾರ್ದು ಒಂದು ರೋಗ ಬಂದಿತ್ತು, ಅವ್ನಿಗೆ ವಾಸಿ ಆಗದಿಲ್ದಂಥ ಕಾಯಿಲೆ ಬಂದಿತ್ತು, ಆಲೆ ಹೊರಗ್ದ ಅಂತ ಹೇಳಿದ್ದೀನಿ. ಹಂಗೆ ಹೇಳ್ಬೇಕು, ಹಂಗೆ ಇರಬೇಕು. ಹಂಗೆ ಅಂದ್ಕೊಂಡು ಸುಮ್ಮನಾಗು. ಏನೋ ಕಾಯಿಲೆ ವಾಸಿ ಆಗದಿಲ್ಲದೊಂದು ಕರೋನಾ ಬಂದಿತ್ತು ಅಂತ ಹೇಳ್ಬೇಕಾಗಿತ್ತು. ಡೆಂಗಿ ಬಂದಿತ್ತು, ಕರೋನಾ ಬಂದಿತ್ತು, ಅದಕ್ಕೆ ಸತ್ತೋದ ಅನ್ಬೇಕಾಗಿತ್ತು. ಹಂಗೆ ಕಣಮ್ಮ ಹೇಳಿದ್ದು. ಅದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳಿದ್ನಿ. ಔಷಧಿನೇ ಇಲ್ಲ, ಬರಬಾರ್ದಂದ್ರಿಗೇನಲ್ಲ ಔಷಧಿ ಎಲ್ಲ ಕಂಡು ಹಿಡಿತಾರೆ ಅಂತ ಕೇಳ್ತಾರೆ. ಅದಕ್ಕೇನೆ ಅವನಿಗೆ ವಾಸಿ ಆಗದಿಲ್ದಂಥ ಕಾಯಿಲೆ ಬಂದಿತ್ತು, ಅದಕ್ಕೆ ಇದೇ ಔಷಧಿನೇ ಇಲ್ಲ ಅಂತ ಕಾಯಿಲೆ ಬಂದಿತ್ತು. ಅದಕ್ಕೆ ಹೋದ, ಸಡನ್ನಾಗಿ ಹೋಗ್ಬಿಟ್ಟ. ಅದನ್ನೆಲ್ಲ ಇಲ್ಲೆಲ್ಲ ತಗೊಂಬಂದು ಈ ಊರಾಗೆಲ್ಲನ ಕಾಯಿಲೆ ಹರಡೋದು ಯಾರು ಅಂತ ಹೇಳಿ ಅದಕ್ಕೇನೆ ಅಲ್ಲೇ ಎಲ್ಲ ಕರೆಂಟಿಗೆ ಕೊಟ್ಟು ಬಂದಿದ್ನಿ ಅಂತ ಹೇಳಿ ಇರ್ತೊಂದು ಮಣ್ಣು ಮಾಡಲಿಲ್ಲ, ಅಲ್ಲೇ ಉಣಕ್ಕೆ ಬಂದಿದ್ದೀವಿ ಅಂತ ಹೇಳಿ ಸುಮ್ಮನೆ. ಅಲ್ಲ ಇನ್ನೇನು ಹೇಳೋಣ ಹೇಳು, ಜನಕ್ಕೆ ಹೇಳಿರಿ ಅವ್ನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಹಿಂಗೆ ಮಾಡ್ಯವನಿ ಅಂತಂದ್ರೆ ನಮಗೆ ಮರ್ಯಾದೆ ಇರಲ್ಲ. ಅದಕ್ಕೇನೆ ಹಿಂಗೆ ಹೇಳ್ದೆ ನಾನು ಸುಮ್ಮನೆ. ಒಳ್ಳೆ ಕೆಲಸ ಮಾಡಿದ್ದೀವಿ ಬಿಡು. ಸರಿಯಾಗಿ ಹೇಳಿದೆ, ಹಂಗೆ ಹೇಳ್ಬೇಕು. ಇಲ್ಲ ಅವ್ನು ನಾಳೆ ಹೋಗ್ಬಿಟ್ಟ, ಅವ್ನು ನಾಳೆನೇ ಅನ್ಬೇಕು. ಅವ್ನಿಗೆ ಅಂತಿಂಥದ್ದು ಕಾಯಿಲೆ ಬಂದಿರಲಿಲ್ಲ, ಅದೇನೇನು ಅದಕ್ಕೆ ಮನೆ ಮಧ್ಯೆ ಇಲ್ಲ, ಅದಕ್ಕೆ ಅಂತ ಡಾಕ್ಟ್ರ್ ಯಾರು ಇಲ್ಲ ಅಂತದ್ದು ಔಷಧಿ ಕಂಡಿಡಿ ಅಂತಾರೆ, ಯಾರು ಇಲ್ಲ ಅಂತದಕ್ಕೆ ಅಂಥದ್ದು ಬಂದಿತ್ತು ಅವ್ನಿಗೆ ಅಂತ ಹೇಳು. ಮತ್ತೆ ಇನ್ನು ಏನು ಹೇಳ್ತಾರಂತ ಮನೆ ಹೇಳಂತ ಮಾಡಿರೋ ಕೆಲಸಕ್ಕೆ. ನೀನು ಚೆನ್ನಾಗಿರು, ಊಟ ಮಾಡ್ದಂಗೆ ಏನು ಮಾಡಿದೆ? ನಾನು ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಳಿಗೆ ಇನ್ನೇನು ಮಾಡ್ತೀಯ ಅಂತ ಚೈತ್ರಕ್ಕ ಅಲ್ಲೇ ಮಾಡಿತ್ತ ಚಪಾತಿ ಮಾಡಿ ಪಲ್ಯ ಮಾಡಿತ್ತು, ಗೋರಿಕಾಯಿ ಪಲ್ಯ ಮಾಡಿತ್ತು, ಅದಕ್ಕೆ ತಿಂದೆ. ಅನ್ನನೂ ಸಾರು ಮಾಡಿತ್ತು, ಚಪಾತಿ ಒಂದೆರಡು ತಿಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದೆ ಕಣಮ್ಮ. ಸೊಪ್ಪು ಸಾಂಬಾರು ಮಾಡಿತ್ತು, ಸ್ವಲ್ಪ ಊಟ ಮಾಡಿದೆ. ನೋಡು ಅವ್ರ ತಗೆ ಚೆನ್ನಾಗಿರು. ಅವ್ರು ಏನೇ ಆಗಲಿ ಮನ್ಸ್ನಾಗ ಇಕ್ಕೆಮಲ್ಲ, ಸುಮ್ಮನೆ ಆಗ್ತಾರೆ ಅಷ್ಟೇ. ಏನು ತಲೆನಿಕ್ಕೆ ಅವನೇ ಇಕ್ಕೊಂಡು ಏನು ಮಾತಾಡೋಕೆ ಹೋಗಲ್ಲ. ನೀನು ಅವ್ರ ಚೆನ್ನಾಗಿದ್ರು ನೋಡಿ, ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಏನು ಮಾಡ್ತೀವಿ ಅದಕ್ಕೆ. ಮತ್ತೆ ನಾವು ಚೆನ್ನಾಗಿರ್ಬೇಕು ಅಂಬೋದು ಯಾರು? ನಾವು ನಮ್ಮ ಅರ್ಥಗೆ ಅಲ್ಲ ಬೇಕಾಗಿರೋದು ನಮ್ಮರ ಅಂಬತ್ಕಿನ್ನ ನಮ್ಮ ಮನೆಯಾಗ್ಲಾರ್ಥ ನಾವು ಚೆನ್ನಾಗಿರ್ಬೇಕು. ಒಟ್ಟಿನಲ್ಲಿ ನಮ್ಮ ಮನೆಯಾಗ್ಲಾರು ನಾವು ಬಿಟ್ಟು ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ. ಅವ್ರು ಇವತ್ತಿದ್ದಿದ್ರೆ ನೇನೇ ಬಂದ್ರು ನಿಭಾಯಿಸೋನು. ನೀನು ಮಾತಾಡಿದ್ದೆ ಅರ್ಧ ಹೇಳು. ಇವತ್ತು ಅವ್ರು ಸ್ವಲ್ಪ ಬೋಲ್ ಒಳ್ಳೆನ. ಇವತ್ತು ಅವ್ನ ಬುದ್ಧಿ ನನಗೆ ಹೇಳಮ್ಮ. ನಮ್ಮ ಹುಡುಗೋಗಿ ಯಾವಾಗ ಅವನು ಓದಕ್ಕಿಂದು ಮಾಡಿದ್ನ ಅವಾಗ ನಾನು ಒಳ್ಳೆನ ಅನ್ಕೊಬಿಟ್ಬಿಡು. ನಾನು ಮುಂದಾಗೇ ಬಿಡತ್ತೆ, ಯಾರನ್ನ ಒಳ್ಳೆಯರು ಯಾರನ್ನೂ ಅಂಬೋದು ಅಂತ ಅನ್ಕೊಂಡಿದ್ದೆ. ಭಾಳ ಒಳ್ಳೆಯವ್ರು ಗಂಡ ಹೆಂಡ್ತಿಬ್ರು. ನೀನು ಅವ್ರ ತ ಚೆನ್ನಾಗಿರಿ, ಇವನು ಏನಾನ ಬಡ್ಕೊಂಡು ಹಾಳಾಗಿ ಹೋಗ್ಲೇಳಿ, ಇವನು ಏನಾನ ಮಾಡ್ಕೊಂಡು ಹೋಗ್ಲೇಳು ಹಾಳಾಗಿ. ನೀನು ಅವ್ರ ತ ಚೆನ್ನಾಗಿರ ಅಷ್ಟೇ. ನಿಮ್ಮ ಅತ್ತೆ ಮಾವ, ನಿಮ್ಮ ಭಾವ, ನಿಮ್ಮ ಅಕ್ಕ ಇಂತಾಗ ನೀನು ಚೆನ್ನಾಗಿದ್ದರೆ ನೀನು ಯೋಚನೆ ಮಾಡೋದೇ ಇರಲ್ಲ ಅಷ್ಟೇ. ಸರಿ ಕಣಮ್ಮ, ಆಯಿತು. ಇಡಾನೆ ಇದು ಇವಾಗ ಸೈಟಿನ ಬೇರೆ ಇದಾಗೈತಲ್ಲ, ಹೋಗ್ತೀವಿ ಇವಾಗ ತಕ್ರಲ್ಲರ್ಜಿ ಹಾಕ್ಬರೋಕ್ಕೆ. ಅದಕ್ಕೆ ಅವಕ್ಕೇನು ಹೋಗಿ ಅವ್ರ ತಕ್ಕ ಸಣ್ಣ ಚಿಕ್ಕಿ ತಕ್ಕ ಹೋಗಿ ಹೇಳಿ, ಅವ್ರ ಹೆಂಡ್ತಿಗೆ ಹೇಳಿ, ಅವರೆಲ್ಲ ಬೇಡ ಅಂದ್ರಂತೆ. ಅದಕ್ಕೆ ಹೇಳಿ ಬಂದವ್ರೆ, ಆಮೇಲೆ ಮಾಡ್ತೀನ. ಸರಿ ಆಯಿತು, ಹೋಗಿ ಹಾಕ್ಬಾರ್ದೇನು. ಸೈಟಿಂದ ಅದೊಂದಿಟ್ಟು ಬಾಗಿ ಏರಿಸ್ಕೊಂಡ್ಬಿಡು, ಅದೊಂದಿಟ್ಟು ಬಾಗಿ ಏರಿಸ್ಕೊಂಡ್ರೆ ಆಮೇಲೆ ಹಂಗೆ ಆಗುತ್ತೆ. ಸರಿ ಇಡಾನೆ. ಸರಿ ಆಯ್ತಮ್ಮ ಇಡು. ನಿನ್ನ ಗಂಡ ಎಲ್ಗೋ ಏನಂತ ಊರಾಗ ಕೇಳಿರಂತೆ. ನನ್ನ ಮಗಳು ಸರಿಯಾಗಿ ಹೇಳಿದಾಳೆ. ಅದು ವಾಸಿ ಆಗದಿಲ್ದಂಥ ರೋಗ ಬಂದಿತ್ತು, ಹೋಗ್ಬಿಟ್ಟ. ಅದಕ್ಕೆ ಔಷಧಿನೇ ಇಲ್ಲ ಅಂತ ಸರಿಯಾಗಿ ಹೇಳವಳೆ. ಅವ್ನಿಗೆ ಬಂದಿರೋ ಕಾಯಿಲೆನೂ ಅಂತದ್ದೇ, ಅದಕ್ಕೆ ಔಷಧಿನೂ ಇಲ್ಲ. ಅವ್ನಿಗೆ ಬಂದಿರೋ ರೋಗನೂ ಅಂತದ್ದು ಎಲ್ಲ ಅಂತದ್ದೇ. ಅದಕ್ಕೆ ಯಾರು ಕಂಡು ಹಿಡಿತೀರ ಔಷಧಿನ? ಮಾಡಿರೋ ಕೆಲಸಕ್ಕೆ ಯಾರು ಕಂಡು ಹಿಡಿತಾರೆ? ಯಾರು ಕಂಡು ಹಿಡಿಯಲ್ಲ. ಏನೋ ಅನ್ಕೊಬಿಟ್ಟವ್ರಿ. ನಾವೇನು ಕೊರತನೇ ಇಲ್ಲ ಅಂದ್ರೆ ನಾವು ಯಾಕೆ ಹಿಂಗೆ ಮಾಡ್ತಿದ್ವಿ? ಅವ್ರಿಗೇನು ಗೊತ್ತಿದ್ರೆ ತಾನೇ ಅದೆಲ್ಲನ. ಯಾಕೆ ಬಂದ ಮನೆಯಾಳ ಕರ್ಕೊಂಬಂದು ಯಾಕೆ ಜಗಳ ಮಾಡಕ್ಕೆ? ನೋಡಿಲಿ
ಊರಿಗೆಲ್ಲನ ಟಮಟೆ ಕೊಟ್ಟು ಸಾರಿಸು, ನಾನು ಹೆದರ್ಕೊಳ್ಳಲ್ಲ. ಎಲ್ಲರಿಗೂ ಆಲೆ ಹೋಗಿ ಹೇಳಿ ಬಂದಿದ್ಯಲ್ಲ ನ್ಯಾಯ ಹೇಳೋರ್ಗೆಲ್ಲನ, ಹೋಗಿ ಅವಳು ನ್ಯಾಯ ಹೇಳ್ಬೇಡ್ರಿ ಇಂಥ ಕೆಲಸ ಮಾಡಿದಾಳೆ ಅಂತ ಹೇಳಿ. ಮತ್ತೆ ನೀನು ಮಾಡಿದ ಗಾನಂದರಿ ಕೆಲಸ ಎಲ್ಲರಿಗೂ ಗೊತ್ತಾಗೋದು ಬೇಡೇನಿ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿ ಮೋಸ ಮಾಡಿದ್ನಲ್ಲ ನಾನು ಅಂತ ನಿನಗೆ ಅರಿವಿಲ್ಲದ ಕತ್ತೆ ಇನ್ನು ಮಾತಾಡಕ್ಕೆ ಬಂದಿದೆಯಲ್ಲ. ಅರಿವಿದ್ದಾಳಾಗಿದ್ರೆ ಗೊತ್ತಿದ್ದೇನೆ ನೀನು. ಹಾಂ, ಇನ್ನು ಊರಾಗೆಲ್ಲ ಹೇಳ್ತೀನಿ ನೀನು ನ್ಯಾಯ ಸಿಗಬಾರ್ದು ಹಂಗೆ ಮಾಡ್ತೀನಿ. ಓಹೋ, ಏನೋ ದೊಡ್ಡದಾಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಇವಳನ್ನ ಯಾವ್ದಾನ ಬೆಳ್ಳಿರಾತ ತರಿಸಿ ಅದ್ರಾಗ ಮೆರವಣಿಗೆ ಮಾಡ್ಬೇಕಾಯ್ತೇನ. ಮರ್ಯಾದೆ ತೆಗಿದಂಗೆ ಊರೆಲ್ಲ ಸಾರಿಸ್ತೀನಿ ಕಣೆ, ಇನ್ನು ಸಾರಿಸ್ತೀನಿ. ನಿನ್ನ ವಿಷಯ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ. ಅತ್ತೆ, ವಿ ಜಿ ಬಗ್ಗೆ ಮಾತಾಡಬೇಡಿ. ವಿ ಜಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರೋದಿಲ್ಲ. ಇವಾಗ ಸುಗುಣಂಗೆ ಮಕ್ಕಳಾಗೋದಿಲ್ಲ, ಅದಕ್ಕೆ ನಾನು ವಿ ಜಿನ ಮದುವೆ ಆಗ್ತಾ ಇರೋದು. ಎಲ್ಲೇ ಬೇಕಾದರೆ ಹೋಗಿ ಸುಗುಣಂಗೆ ಟೆಸ್ಟ್ ಮಾಡಿಸಿ ಮಕ್ಕಳಾಗಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಮದುವೆ ಆಗ್ತಾಯಿದ್ದೀನಿ. ಯಾಕೆ ಏನು ಅಂತ ನಿಮಗೆ ಹೇಳಲಿಲ್ಲಲ್ಲ ನಾನು ಸತ್ಯನ, ಇವಾಗ ಹೇಳ್ತಾ ಇದ್ದೀನಿ. ಸುಗುಣನಿಗೆ ಆಗೋದಿಲ್ಲ. ನಾನೇ ಡಾಕ್ಟ್ರಿಗೆ ಹೇಳಿ ಆಪ್ರೇಷನ್ ಮಾಡಿಸ್ದೆ. ಅವಳಿಗೆ ಆಗಲ್ಲ ಆಪರೇಷನ್ ಆಗ್ತೈತೆ, ಆಗಲ್ಲ, ನನಗಿದೆಲ್ಲ ಅನುಭವಿಸೋದಕ್ಕಾಗಲ್ಲ, ಆಗಲೆಲ್ಲ ನೋಡಿರೋದಕ್ಕಾಗಲ್ಲ. ಡಾಕ್ಟ್ರು ಹೇಳಿದ್ರು ಇನ್ನೂ ಭಾಳ ತೊಂದರೆ ಐತೆ ಮುಂದೆ ಅಂತ ಹೇಳಿದ್ರು. ಅದಕ್ಕೆ ಆಪ್ರೇಷನ್ ಮಾಡಿಸ್ಬಿಟ್ಟೆ ನಾನು, ಇನ್ನೊಂದು ಮದುವೆ ಆಗೋಣ ಅಂತ ಹೇಳಿ. ಇದೇ ಕಾರಣಕ್ಕೆ ನನ್ನ ವಿಜಿನ್ನ ಮದುವೆ ಆಗಬೇಕಂತ ನಾನು ಡಿಸೈಡ್ ಮಾಡಿರೋದು. ಅಯ್ಯೋ ಮನಿಯಾಳ, ಎಂಥ ಕೆಲಸ ಮಾಡಿದ್ಯೋ. ಅದಕ್ಕೆ ನಾನು ಅವತ್ತು ಬಂದರೆ ಬೇಡ ಅಂತ ವಾಪಸ್ ಕಳಿಸ್ತೇನು. ಅದು ಹೆಂಗೋ ನೀನು ಆಪ್ರೇಷನ್ ಮಾಡಿಸ್ತೇ ನನ್ನ ಮಗಳಿಗೆ? ಹೆಂಗೆ ಆಪ್ರೇಷನ್ ಮಾಡಿಸ್ತೆ? ಮತ್ತೆ ಆಗ್ಲಲ್ಲನ ಅವಳಿಗೆ ಡೆಲಿವರಿ ಆಗೋ ಟೈಮ್ ಬಂದಾಗ ಆಗ್ಲಲ್ಲ, ಹಂಗೆ ಆಗ್ತಾವೆ ಒಟ್ಟು. ಯಾಕೆ ಇಂಥವೆಲ್ಲ ಯಾಕೆ ಅನುಭವಿಸೋದು ಅಂತ ಹೇಳಿ ಅವ್ರಿಗೆ ಎಂಥವ್ರಿಗೆ ಆಗಲಿ ಮಕ್ಕಳು ಬೇಕು. ಅದಕ್ಕೇ ನನ್ನ ಮದುವೆ ಆಗು ಅಂತ ಕೇಳ್ಕೊಂಡ್ರು. ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದು. ನಿನ್ನ ಮಗಳದು ಇವಾಗ ಮಕ್ಕಳು ಆಗದಿಲ್ಲದಕ್ಕೇನೆ, ನಿನ್ನ ಮಗಳಲ್ಲಿ ಕೊರತನೆ ಇರೋದಕ್ಕೇನೆ ನನ್ನ ಮದುವೆ ಆಗೋದಕ್ಕೆ ವರ್ಷ ಅವ್ರು ಒಪ್ಕೊಂಡಿರೋದು, ಗೊತ್ತಾ? ಅಯ್ಯೋ ಮನಿಯಾಳ, ಎಂಥ ಕೆಲಸ ಮಾಡಿದೀಯೋ ಇವಳ ಜೊತೆ ಸೇರ್ಕೊಂಡು. ಅಲ್ಲ, ಇವಳು ಹೇಳಿದ್ಲು ಅಂತ ಹೇಳಿ ಇವಳು ಆಟ ಆಡೋಕ್ಕೆ ನನಗೆ ಹೆಂಗೆ ಬೇಕಂಗೆ ಆಟ ಆಡ್ಬೋದು ಅಂತ ಹೇಳಿ ಓಹೋ ಈ ಲೌಡಿ ಹಿಂಗೆ ಮಾಡ್ತಿರೋದು. ಓಹೋ, ಆಪ್ರೇಷನ್ ಮಾಡಿಸ್ಬಿಡು ಅಂತ ಇವಳು ಹೇಳಿರೋದು. ಅದಕ್ಕೆ ಅವತ್ತು ನಾನು ಆಸ್ಪತ್ರೆಗೆ ಬಂದರೂ ಬಿಟ್ಕೊಂಡಿಲ್ಲ. ಅದೇ ಒದಿಬೇಡ. ಇವಾಗ ಯಾರು ತಪ್ಪು ಹೇಳು? ನಿನ್ನ ಮಗಳದೇ ತಾನೇ. ಅವಳಿಗೆ ಮಕ್ಕಳಾಗಿದ್ರೆ ನಾನು ಯಾಕೆ ಇವಳನ್ನ ಮದುವೆ ಆಗ್ತಾ ಇದ್ದೆ ಹೇಳು? ಹಿಡ್ಕೊಂಡು ಬಾರ್ಸಕ್ಕ ಹೇಳ್ತೀನಿ, ಬಾರ್ಸಕ್ಕ ಸರಿಯಾಗಿ ಮಂಜಕ್ಕ, ಸರಿಯಾಗಿ ಬಾರಿಸು ಹೇಳ್ತೀನಿ. ಬಾರಿಸ್ತಾ ಇದ್ದೀನಿ ಕಣ್ ದುರ್ಗಮ್ಮ. ನೋಡಲ್ಲಿ ಎಂಥ ಕೆಲಸ ಮಾಡಿದ ನನ್ನ ಮಗಳಿಗೆ ಯಾಲೆ ಆಪ್ರೇಷನ್ ಮಾಡಿಸಿದ್ದಾನೆ. ಆಗಿರೋದೇ ಒಂದು, ಅವಳಿಗೆ ಇಷ್ಟು ದಿವಸ ಇರಲಿಲ್ಲ. ಏನೋ ಪಾಪ ದೇವ್ರು ಕೊಟ್ಟು ಕಿತ್ಕೊಂಡವನಿ. ಅವಳೇನು ಮಾಡ್ತಾಳೆ? ಅದಕ್ಕೇನೆ ಆಪ್ರೇಷನ್ ಮಾಡಿಸಿದ್ದೀನಿ, ಇವಳಿಗಿನ್ನೂ ಮಕ್ಕಳಾಗಲ್ಲ, ಅದಕ್ಕೆ ನಾನು ಇವಳು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇವಲ್ಕ. ತಡಿ, ಇವನಿಗೆ ಇದ್ದಾವೆ ಮುಂದ್ಗರ ಆಚಾರ. ಅವಳಿಗೆ ಹೇಳ್ಬಿಟ್ಟು ಅದೇನು ಎತ್ತ ಅಂತ ಹೋಗಿ ಆಸ್ಪತ್ರೆಗೆ ಹೋಗಿ ಕೇಳ್ಕೆ ಬರ್ತೀವಿ. ಇವಳು ಬೇರೆ ಬಂದ್ಲು. ಎಲ್ಲ ಬತ್ತಾರ ಕಣೆ, ಎಲ್ಲ ಉಗುಳ್ತಾರ ನನ್ನ. ಅದು ಹೆಂಗೆ ಬೇಗ ತೆಗಿಸೆ ನೋಡೋಣ. ಇವಾಗ ಮನೆ ಇರೋದು ನನ್ನ ಹೆಸರಿಗೆ. ಅದೇನು ಮಾಡ್ತೀಯ ಮಾಡು, ಸರಿನಾ? ನನ್ನ ಹೆಸರಿಗೆ ಇರೋದು ಮನೆ ಇವಾಗ. ನಿನ್ನ ಹೆಸರಿಗೆ ಅದು ಹೆಂಗೆ ಬರುತ್ತೆ? ಅಮ್ಮನ ಹೆಸರಿನಾಗ ಇರೋದದು. ಅಮ್ಮನ ಹೆಸರಿನಾಗ ಎಲ್ಲ ಐಟಮ್ಸ ನನಗೆ ಗೊತ್ತು. ನೀನು ಯಾವಾಗ ಮಾಡಿಸ್ಕೊಂಡಿದ್ದೆ ಅದನ್ನೆಲ್ಲ ಹೇಳಕೋಬೇಡ. ಅಮ್ಮನೇ ಹೇಳೈತೆ ನನ್ನ ಹೆಸರಿನಾಗ ಐತೆ ಅಂತ ಹೇಳಿ ಹೋಗು ಸುಮ್ಮನೆ. ಅಲ್ಲ, ಮಾನ ಮರ್ಯಾದೆ ಇಲ್ದಾರ ಇನ್ನು ಏನಂತ ಊರಾಗ ತಲೆ ಎತ್ಕೊಂಡು ಓಡಾಡ್ತಾರೆ ಇವರಿಬ್ರು. ಥೂ, ಮಕ್ಕಷ್ಟು ಬೆಂಕಿಕ್ಕ. ಏನಮ್ಮ ಯಾಳ, ನನ್ನ ಮಗಳಿಗೆ ಮೋಸ ಮಾಡಿ ಇವಳ ಜೊತೆಗೆ ಓಡಾಡ್ಕೊಂಡು ಇನ್ನು ಯಾಕೆ ಹಿಂಗೆ ಹೇಳಿದೀಯ ಅಂತ ಹೇಳ್ತಾ ಇದೀಯಾ ಊರಾಗೆಲ್ಲನ? ನಾನು ಇದನ್ನು ಟಿ ವಿಗೆ ಕೊಡಿಸ್ತೀನಿ. ಟಿ ವಿಗೆ ಕೊಡಿಸ್ತೀನಿ ಕಣೋ. ಟಿ ವಿಗಳಾರು ಹೇಳ್ಬೇಕು ನಿನ್ಗೆಲ್ಲನ, ಎಲ್ಲರಿಗೂ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ಇನ್ನು ನಿನಗೆ ಎಲ್ಲ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಟಿ ವಿ ಕೊಡಿಸ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಟಿ ವಿ ಕೊಡ್ತಾರಲ್ವೇನಿ? ಅಲ್ಲ ನೋಡಿ, ಅಂಥ ಕೆಲಸ ಮಾಡಿದಾನೆ. ಈಗ ಟಿ ವಿ ಕೊಡಿಸ್ತೀನಿ ನೋಡಿ. ಟಿ ವಿ ಕೊಡಿಸಿರಿ ಎಲ್ಲರಿಗೂ ಗೊತ್ತಾಗ್ತವೆ. ಬೇಡ ಯಾಕ ಮಂಜಕ್ಕಯ್ಯ, ಇವ್ರಿಗೆ ಯಾಕೆ ಇದನ್ನ ಮಾಡ್ತೀಯ? ಅವ್ರ ಆಲೇನೆ ಇಬ್ಬರಳು ಅಷ್ಟು ಮಿತಿ ಮೀರಿಯವ್ರೆ. ದೇವರಮ್ಮನ ಇದ್ದಾನೆ ಹೇಳಿ ಕುಣಿಸ್ತಾನೆ. ಇವ ನೋಡೋಣ ಎಷ್ಟು ಕುಣಿತಾ ಇದ್ದಾರೆ ಇವನು ಅಂತ ನೋಡ್ತಾ ಇದ್ದಾನೆ. ಮ್ಯಾಲೊಬ್ಬ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಅದೊಂದಲ್ಲ ಒಂದಿನ ಏನಾಗುತ್ತೆ ಅಂತೇಳಿ ನೋಡ್ತಿರು. ಸದ್ಯಕ್ಕೆ ಹೊಸದಾಗಿ ಎಲ್ಲರಿಗೂ ಹಿಂಗೆ ಯಾಕ ಒಂದೇ ಸತಿ ಯಾವುದೂ ಮುರಿದು ಬೀಳಲ್ಲ, ಕೊನೆಗೆ ಮುರಿದು ಬೀಳುತ್ತೆ. ಆಡ್ತಾ ಇದ್ದಾರೆ, ಆಡಲಿ. ಬಿಡು, ನೀನು ಯಾಕೆ ಅವ್ನಿಗೆ ಒದ್ದು ಕೈ ನೋವು ಮಾಡ್ಕೊಂತೀಯ? ಅಲ್ಲ, ಸಿಟ್ಟು ಬಂತು ದುರ್ಗಮ್ಮ ಅವ್ನು ಮಾಡಿರೋ ಕೆಲಸಕ್ಕೆ. ಅದಕ್ಕೆ ನೋಡಿ ಅಂಥ ಕೆಲಸ ಮಾಡಿದಾನೆ. ನನ್ನ ಮಗಳಿಗೆ ಮಕ್ಕಳಾಗಲ್ಲ ಅಂತ ಹೇಳಿ ಆಪ್ರೇಷನ್ ಮಾಡಿಸಿದ್ದೀನಿ ಅಂತ ನನಗೆ ಹೇಳಕ್ಕೆ ಬಂದವನಲ್ಲ. ಎಷ್ಟು ಮಟ್ಟಿಗೆ ಇರಬೇಡ. ಅವತ್ತು ಅವಳಿಗೆ ಹೇಳೇ ಇಲ್ಲ, ಇವಾಗ ಹೇಳ್ತಾ ಇದ್ದಾನಲ್ಲ ಮದುವೆ ಆಗ್ತೀನಿ, ನಿನ್ನ ಮಗಳಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಎಷ್ಟು ಮಟ್ಟಿಗೆ ಇರಬೇಡ ಈ ನನ್ನ ಮಗ. ಎಷ್ಟು ಮಟ್ಟಿಗೆ ಇರಬೇಡ. ಎಷ್ಟು ಹೊಟ್ಟೆ ಉರಿಸ್ತಾನೆ. ನಮಗಂತೂ ನನ್ನ ಮಗಳು ನನ್ನ ಹೊಟ್ಟೆನೂ ಉರ್ದು ಹೋಗೈತಂಗೇನೆ. ಹಾಳಾಗಿ ಹೋಗ್ತಾನೆ, ಇವನೇನು ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತಾನಂತಾಗ. ಆಡ್ತು ಹೊಸದಾಗಿ ಎಲ್ಲ ಕುಣಿತಾರೆ. ಆಮೇಲೆ ಗೊತ್ತಾಗೋದು ನನ್ನ ಮಗಳಿಗೆ ಮಕ್ಕಳಾಗಲ್ಲ, ಅದಕ್ಕೆ ಮದುವೆ ಆಗ್ತೀನಿ ಈ ಮನೆ ಆಳಿನ ಅಂತ ಹೇಳ್ತಾ ಇದ್ದಾನೆ. ಹೋಗೋದೇನಂತ ನಮ್ಮ ಸುಗುಣ ಕರ್ಕೊಂಡೋಗೆಲ್ಲ ಹಾಸ್ಪಿಟ್ಲಾಗೆಲ್ಲನ ಟೆಸ್ಟ್ ಮಾಡಿಸಿ ಎಲ್ಲನ ಚೆಕ್ ಮಾಡಿಸ್ತೀವಿ, ನೋಡೋಣ ಅದೇಲಿ. ಮಕ್ಕಳಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಮಕ್ಕಳಾಗಿದ್ದ ಹಿಂಗೆ ಆಪ್ರೇಷನ್ ಮಾಡಿಸಿದಾನಲ್ಲ, ಇವನು ಎಂತಾನಿರ್ಬೋದು.
ಅಲ್ಲ ಇವಳೇ ಏನೋ ಪ್ಲಾನ್ ಮಾಡಿ ಹಿಂಗೆ ಮಾಡಿಸಿದಾಳೆ ಅಂತ ನನಗೆ ಗೊತ್ತು. ಇವಳೇ ಮಾಡ್ಸಿರೋದೆಲ್ಲನ. ಇನ್ನು ನನ್ನ ಮರ್ಯಾದೆ ತೆಗಿತೀರಾ ಎಲ್ಲರಿಗೂ ಹೇಳಿ ಅಂತ ಬಂದವ್ರು ಯಾವ ಮಕ್ಕ ಇಕ್ಕೊಂಡು ಬಂದವ್ರು ಇವರಿಬ್ರು. ಇವಾಗ ಹೊಸ್ತಾಗಿ ಯಾರಿಗೂ ಏನೂ ಗೊತ್ತಾಗಲ್ಲ. ಹೊಸ್ತಾಗಿ ಯಾರೂ ಒಂದೇ ಸತಿ ತಿರುಗಿ ಬೀಳೋಕ್ಕಾಗಲ್ಲ. ಇವಾಗ ಇವಳು ಬುದ್ಧಿ ಏನು ಅಂತ ಇವನಿಗೆ ಗೊತ್ತಾಗಬೇಕು, ಇವನ ಬುದ್ಧಿ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಇಬ್ಬರು ಒಬ್ರಿಗೊಬ್ರು ಗೊತ್ತಾಗಿ ಇಬ್ಬರು ಒಬ್ರಿಗೊಬ್ರು ದೂರ ಆಗಲೇಬೇಕು. ಇವಾಗಂತೂ ಸದ್ಯಕ್ಕೆ ಯಾರು ಹೊಸ್ತಾಗೆ ಚೆನ್ನಾಗಿರುತ್ತೆ ಎಲ್ಲರಿಗೂ. ಹೊಸ್ತ ಮದುವೆ ಆಗದ್ದಾರೆ ಹಂಗಿರ್ತಾರೆ ಇವರಿಬ್ರು. ಆಮೇಲೆ ಹೋಗ್ತಾ ಒಂದೇ ಸತಿ ಈಗ ವೀಕ್ಷಕರೇ ನೀವೆಲ್ಲ ಹೇಳ್ತೀರಾ ಫಸ್ಟ್ ಅವರಿಬ್ರು ಇಬ್ಬರು ಜಗಳ ಆಡಬೇಕು ಅಂತ. ಯಾರು ಹೊಸ ಜಗಳ ಆಡಲ್ಲ. ಜಗಳ ಆಡಂಗಿದ್ರೆ ಹಿಂಗೆಲ್ಲ ಮಾಡ್ಕೊಳ್ತಿರ್ಲಿಲ್ಲ. ಹೋಗ್ತಾ ಹಳೇದಾಗ್ತಾ ಆವಾಗ ಅವರಿಗೆ ಬೇಜಾರಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಇಬ್ರಿಗೂ ಮರ್ಯಾದೆ ಇಲ್ದಂಗೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ದಿನ ಕಾದು ನೋಡೋಣ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.